ಮೇಲೆ ಕೇಳಪ್ಪ ಪುತ್ರ ಪ್ರಮುಖ ಏ ಮೈಕ್ ಮುಂದೆ ಬಾರ. ರಜತಾತ್ರಿ ಮಂದಿರಕ್ಕೆ ಒಂದು ದಾರಿಯನ್ನಾದರೂ ಬಾರಿಸಿದರೆ ಹೇಗೆ? ಹಾಗೇನಾಗಿದ್ದರೆ ಜಾಗ್ರತೆಯಿಂದ ವಿಳಯ ಕೊಡು. ಈಗಲೇ ಹೋಗಿ ಶತ್ರುಗಳ ಶಿರಗಳನ್ನು ತಂದು ನಿನ್ನ ರುಂಡ ಮಾಲೆಯು ಸೇರಿಸಿ ನೋಡು. ಕಂಡಿಯ ತಂದೆ ಆರುಮುಖದ ಸಮ್ಮುಖದ ಮುತ್ತು ಮಗನೇ ಇತ್ತ ಬಾರೇ ನನ್ನ ನಾಗೇನೆ ರಕ್ತದ ಸಾಧಕನೆಂಬ ಕಾಕಸುರನ ಪಾದ ಬಾಳಾಯಿತೆಂದು ಸುರರ ಮೊರೆ ಅಂತೇಳಿ ನನ್ನ ಮನಸ್ಸು ಇಂತಾಯಿತು. ಹೇ ಕುಮಾರ, ಅದಕ್ಕಾಗಿ ನಿನ್ನನ್ನು ಉದ್ಭವ ಮಾಡಿರುವೆ. ಜಾಗ್ರತೆಯಿಂದ ತಾರಕಸುರನನ್ನು ಸಂಹರಿಸಿ ಅವನ ಶಿರಮಣಿಯಂ ತಂದು ಎನ್ನ ರುಂಡಮಾಲಕ್ಕೆ ಸೇರ್ಸಪ್ಪ ಮಗನೇ, ಮೋಡ ಸುಕುಮಾರನೇ. ತಂದೆ, ನಿನ್ನ ಅಪ್ಪಣೆಯಂತೆ ಹೋಗಿ ಅವನ ರುಂಡವಂ ಚಂಡಾಡಿ ನಿನ್ನ ರುಂಡ ಮಾಲೆಗೆ ಸೇರಿಸಿದ ಹೋದರೆ ಬಾಪು ಬಾಪುರ ನಿನ್ನ ಕುಮಾರ ಕುಮಾರಸ್ವಾಮಿ ಎಂಬ ಹೆಸರದಕ್ಕೆ ಅಪ್ಪಯ್ಯ ಹೋಗಿ ಬಾ ಕಂದ, ನಿನಗೆ ಶುಭವಾಗಲಿ. ಅಪ್ಪಯ್ಯ ನಿನ್ನ ಇಷ್ಟದಂತೆ ಆಗಲಿ. ತಾರಕಾಸುರನೆಂಬ ಘಾತಕನು ದೇವತೆಗಳನ್ನು ಪರಿಪರಿಯಿಂದ ಬಾಧಿಸುತ್ತಿರುವೆಂದು ತಂದೆಯಾದ ಮಾತೆಯವನ ಆಜ್ಞೆ ಆಯಿತು. ರಸ್ಯಘಾತಕ್ಕೆ ನನಗೆ ಸರಿ ಸಮಾನವಾದ ವೈರಿಯು ಈ ರಾಷ್ಟ್ರದಲ್ಲಿ ಯಾರು ಇಲ್ಲವೆಂದೆನಿಸಿ ಬರುವ ಕಾರಣ ರತ್ನಾವತಿಪುರಕ್ಕೆ ಹೋಗಬೇಕು. ಜಾಗ್ರತೆಯಿಂದ ರಥಕ್ಕೆ 9 ಪುರಗಳನ್ನು ಬಂಧಿಸಿ ತಂದೆನ ಮುಂದೆ ನಿಲ್ಲಿಸು ಸಾರಥಿ. ನೀನು ನೋಡುವ ಮುಂದಿನ ರೀತಿ
ಮಾಡುವೆ. ಭಂಡ ನಿನ್ನಿಂದ ಆಗುವುದಿಲ್ಲ ಕೆಲಸ. ತಾರಕಾಸುರನೆಂಬ ಬಂಡನೆ ನಿನಗೆ ನಾನೇ ಗಂಡ ಬೇರುಂಡನೆಂದು ತಿಳಿ. ರಾಕ್ಷಸನಾದ ಬಂಡ ತಾರಕಾಸುರನೇ, ದೈತ್ಯ ಸಾಗರಕ್ಕೆ ಚಂದ್ರಪ್ರಾಯನಾದ ತಾರಕಾಸುರನ ಸಂಗಡ ಯುದ್ಧವನ್ನು ಅಪೇಕ್ಷಿಸಿ ಬಂದೆಯ. ಅಪೇಕ್ಷಿಸಿ ಬಂದಿರನೇ ಅದಮ್ಮ. ಸಿಂಹದ ಮರಿಗಳನ್ನು ಕಂಡು ನದಿ ಮುಟ್ಟಿದಂತೆ ಯಾದಕ್ಕೆ ಅಪೇಕ್ಷೆ ಪಡ್ತೀಯ. ಸಿಂಹನಾಗಿ ಬಂದಿರಲೇ ಅದಮ್ಮ. ನನ್ನ ಪ್ರಾಣವನ್ನು ರಕ್ಷಿಸಿಕೊಳ್ಳದೆ ಮರುಮಾತು ಕೇಳಿ ಯುದ್ಧಕ್ಕೆ ಬಂದಿರುವೆ ಮೂರ್ಖ. ನಿನ್ನ ಮೂರ್ಖತನಕ್ಕೆ ಪಾತಾಳಕ್ಕೆ ಹತ್ತಿ ನಿನ್ನ ಜತ್ತಿ ಬಿಡುವೆ. ನೋಡು ನೋಡುವ ಈ ಶಿವನ ಕುಮಾರ ನೀನ್ಯಾವ ಬಲಿದೆಯಲ್ಲ ಈ ಬಂಡವಾಳ ನಿನ್ನೇನಾಗುವುದು? ನೀಲಕಂಠನಾಜ್ಞೆಯಿಂದ ನಿನ್ನ ಸಂಹಾರ ಮಾಡಿ ನಿನ್ನ ಜೀವಮಣಿಯನ್ನು ತೆಗೆದು ಎನ್ನ ಕೋಣದ ಮನೆಯಾಗಿ ನಿಂತವನ. ಬಂಡವಾಳಕ ನನ್ನ ಹಕ್ಕಕ್ಕೆ 33 ಕೋಟಿ ಚಿಕ್ಕಾಲವಾಗೋ. ರಕ್ಕಸನೇ ಎನ್ನ ಜೀವದಾನದಿಂದ ಬಿಡುತ್ತೀಯ. ಸಹಜವಾಗಿ ಬಿಡುವುದು. ನಿನ್ನ ಶಿರವನ್ನು ಕಡಿದು ಶಿವನ ಕೊರಳಿರುವ ರುಂಡ ಮಾಲೆಗಳು ಸೇರಿಸದೆ ಹೋದರೆ ಬಾಪು ಬಾಪರೆ ಎನ್ನ ಹೆಸರು ಷಣ್ಮುಖನೆಂದು ಕರೆಯುವುದಾದಕ್ಕೆ. ಬಲಿದೆಯಲ್ಲ ಈ ಷಣ್ಮುಖ ಜಾಗ್ರತೆ ತಾರಕಾಸುರನನ್ನು ಹೇಳುತ್ತಾರೆ. ಬಂಡವಾಳಕ ನನ್ನ ಹಕ್ಕಕ್ಕೆ 33 ಕೋಟಿ ಚಿಕ್ಕಾಲವಾಗಿವ. ನೀನು ಮಾಡಬಲ್ಲೆ. ಏಯ್ ಅವನು ವಾಂತಿ ಮಾಡ್ಕೊಂತಾನ. ಯುದ್ಧಕ್ಕೆ ಸನ್ಮುಖನಾಗಲೇ ಬಂಡವಾಳಕ. ನಮ್ಮ ತಂದೆಯಾದ ಶಿವನ ಸನ್ನಿಧಿಗೆ ಸೂಟಿಯಿಂದ ರಥವನ್ನು ತಿಳಿಸುತ್ತಾ